ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದೆ, ಅದು ಯಾವ ಥರ ಇತ್ತು, ಗುರುವಾರ ಶುಕ್ರವಾರದ 2 ದಿವಸದ ವ್ಲಾಗ್ ಹಾಕಿದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಲಾಸ್ಟ್ ಗಂಟನೂ ನೋಡಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ತಿಳಿಸ್ತಾ, ಇದು ಬಂದ್ಬಿಟ್ಟು ಗುರುವಾರದ ವ್ಲಾಗು. ಗುರುವಾರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಯಾವ ರೀತಿ ರೆಡಿ ಮಾಡ್ಕೊಂಡೆ, ನಾನು ಯಾವ ರೀತಿ ಪೂಜೆ ಮಾಡಿದೆ ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಖಂಡಿತ ಯಾರಿಗಾದ್ರೂ ಯೂಸ್ಫುಲ್ ಆಗಿರ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಹೋದ ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೆ. ಫಸ್ಟ್ ಮಾಡೋದನ್ನ ಬಿಟ್ಬಿಟ್ಟಿದ್ದೆ. ಈ ರೆಂಟ್ ಹೌಸಿಗೆ ಬಂದಮೇಲೆ ಫೋಟೋ ಇಟ್ಟು ಮಾಡೋಣ ಅಂತ ಫಿಕ್ಸ್ ಆದಮೇಲೆ ನನಗೇನು ತೊಂದರೆಗಳಾಗಿಲ್ಲ. ಲಕ್ಷ್ಮೀ ದೇವರು ಇನ್ನೂ ಚೆನ್ನಾಗಿ ಮಾಡೋ ಥರ ಈ ವರ್ಷ ಇಂಪ್ರೂವ್ ಮಾಡಿದೆ ದೇವರು ನನಗೆ. ಅದೇ ನನ್ನ ಖುಷಿ. ಆ ಖುಷಿಗೆ ನಾನು ಈ ವರ್ಷ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಬೆಳ್ಳಿ ಐಟಮ್ ಎಲ್ಲ ತಗೊಬಂದೆ. ಆ ವಿಡಿಯೋ ಎಲ್ಲ ನೀವು ನೋಡಿರ್ತೀರಾ. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಮತ್ತು ರಿಟರ್ನ್ ಗಿಫ್ಟ್ ಯಾವ ರೀತಿ ಕೊಟ್ಟೆ ಅಂತ ಅದೆಲ್ಲ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಈ ಥರ ದೇವ್ರ ಮನೆಗೆ ನಾನು ತೋರಣನು ಮತ್ತು ಮ್ಯಾಟ್ ಇದೆಲ್ಲ ನಾನು ಆನ್ಲೈನಲ್ಲಿ ತರಿಸಿಟ್ಟಿದ್ದೆ. ಬೇಕಂದರೆ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಸೊ ಇದನ್ನೆಲ್ಲ ನಾನು ಒಂದು ಬಾಕ್ಸಲ್ಲಿ ಎತ್ತಿಟ್ಟಿದ್ದೆ. ಅದನ್ನು ಇವಾಗ ಎತ್ಕೊಂಡಿದ್ದೀನಿ. ಹಬ್ಬಕ್ಕೆ ಯೂಸ್ ಮಾಡ್ತೀನಿ. ಈ ಥರ ಹಬ್ಬಗಳಲ್ಲಿ ಯೂಸ್ ಮಾಡ್ತೀನಿ. ಸೊ ಅದು ಬಂದ್ಬಿಟ್ಟು ಎಲ್ಲ ಡಿಮಾರ್ಟಲ್ಲಿ ತಗೊಂಡಿದ್ದು ನಾನು. ಈ ಥರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ತಾ ಇರ್ಬೋದು, ತೋರನೆಲ್ಲ ಚೇಂಜ್ ಮಾಡಿ ಆನಂತರ ಗುರುವಾರನೇ ನಾನೆಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಇದೆಲ್ಲ ಬಂದ್ಬಿಟ್ಟು ತಟ್ಟೆ ಜೋಡಿಸೋದಕ್ಕೆ, ತಿಂಡಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು. ಈ ಪ್ಲೇಟೆಲ್ಲ ನಾನು ಗೋಲ್ಡ್ ಗೋಲ್ಡ್ ಕಲರ್ ಪ್ಲೇಟೆಡ್ ಅಂತಲೇ ಹೇಳ್ಬೋದು. ಇದು ಒರಿಜಿನಲ್ ಹಿತ್ತಾಳೆ ಅಲ್ಲ, ಅದರಲ್ಲಿ ಒರಿಜಿನಲ್ ಹಿತ್ತಾಳೆನೂ ಇದೆ. ಡಿಮಾರ್ಟಲ್ಲಿ ತಗೊಂಡಿದ್ದು ನಾನು. ಸೊ ಡಿಮಾರ್ಟ್ಗೆ ಹೋದಾಗೆಲ್ಲ ಏನಾದರೂ ಒಂದು ತರಿಸ್ತಾ ಇರ್ತೀನಿ. ನೀವು ಕೂಡ ನೋಡ್ತಾ ಇರ್ತೀರ ಡಿಮಾರ್ಟ್ ವ್ಲಾಗು. ಸೊ ಇವಾಗ ನೋಡ್ತಾ ಇರ್ಬೋದು, ಎಲ್ಲನೂ ತೊಳೆದು ಒರೆಸಿಟ್ಕೊಂಡಿದ್ದೀವಿ. ತೊಳೆದಿದ ತಕ್ಷಣ ಒರೆಸಿದ್ರೆ ಆ ಪಾತ್ರೆ ನಾವು ಏನು ತೊಳೆದಿರ್ತೀರೋ 15 ದಿವಸ ಆದ್ರೂ ಹಾಗೇ ಇರುತ್ತೆ. ನಾನು ತಿಂಗಳಲ್ಲಿ 2 ಸರಿ ಆದರೂ ದೇವ್ರ ಫೋಟೋ, ದೇವ್ರ ಪಾತ್ರೆ ಎಲ್ಲ ತೊಳಿತಾ ಇರ್ತೀನಿ. ತಿಂಗಳಲ್ಲಿ 2 ಸರಿ ಆದರೂ ಮಾಡಿ. ಟೈಮ್ ಇಲ್ಲ ಅಂದರೆ, ಟೈಮ್ ಇದ್ದರೆ ತಿಂಗಳಲ್ಲಿ ಒಂದು 3 ಸರಿ ಆದರೂ ನೀವು ಕ್ಲೀನ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ಎಷ್ಟು ಹಿತ್ತಾಳೆ ಪಾತ್ರೆಗಳಿದೆ ಅಂತ. ನಾನು ಬಂದ್ಬಿಟ್ಟು ಜಸ್ಟ್ ಹುಣಸೆಹಣ್ಣಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಆನಂತರ ಪೀತಾಂಬರ ಪೌಡ್ರ್ ಯೂಸ್ ಮಾಡ್ತೀನಿ. ಬೇಕಂದರೆ ಸಬ್ಬೀನ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ಅದೆಲ್ಲ ತೊಳೆದಾದ್ಮೇಲೆ ಬೆಳಗಿನ ಜಾವನೇ ನಾನು ಎದ್ಬಿಟ್ಟೆ. ಎದ್ದು ಒಂದು 6 ಗಂಟೆಗೆ ಎದ್ದಿದ್ದೆ. ಎದ್ದಿದ ತಕ್ಷಣ ನಾನು ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಪಿಂಕ್ ಕಲರ್ದು ನಾನು ಸೆಟಪ್ ಮಾಡಿದ್ದೆಲ್ಲ ನೀವು ನೋಡಿರ್ತೀರ, ರೂಮ್ ಡೆಕೋರ್ ಐಡಿಯಾ. ಅದೇ ಥರನೇ ಪಿಂಕಲ್ಲೇ ನಾನು ಚೇಂಜ್ ಮಾಡಿಕೊಂಡೆ. ಯೆಲ್ಲೋ ಕಲರ್ ಮಾಡೋಣ ಅಂದ್ಕೊಂಡೆ. ಸರಿ, ಪಿಂಕ್ ಕಣ್ಣಿಗೆ ಬಿತ್ತು. ಎಲ್ಲ ಅದೇ ಸೆಟ್ ಮಾಡಿಕೊಂಡು ಈ ಥರ ದೀಪಕ್ಕೆ ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ತಿಂಡಿಗಳು ಬಂದ್ಬಿಟ್ಟು ಇನ್‌ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿದೆ. ಇದು ಬಂದ್ಬಿಟ್ಟು ಬೇರೆ ಎಲ್ಲೂ ಇಲ್ಲ, ನಮ್ಮ ಆನೆಕಲ್ಲಲ್ಲೇ. ಆ ಆನೆಕಲ್ಲಲ್ಲಿ ಅವಾಗ ನಮ್ಮಮ್ಮ ಹೋಗಿ ಗುರುವಾರನೇ ಕೆಲವೊಂದು ಹಣ್ಣುಗಳು, ಹೂವು ಅದೆಲ್ಲ ತರಬೇಕಾಯ್ತಲ್ಲ, ಅದೆಲ್ಲ ತಗೊಂಬರೋವಾಗನೇ ಅಲ್ಲಿ ಕೂಡ ಹೋಗಿ ಶಾಪಲ್ಲಿ ತಗೊಬಂದ್ರಂತೆ. ಸೊ ಅವರು ಮನೆಯಲ್ಲೇ ಮಾಡೋದು, ಹೋಮ್ ಮೇಡ್ದದು ಸ್ನ್ಯಾಕ್ಸು. ಅದಕ್ಕೋಸ್ಕರನೇ ತಗೊಬಂದಿದ್ದು. ಸೊ ನೋಡ್ತಾ ಇರ್ಬೋದು, ಹಣ್ಣುಗಳೆಲ್ಲ ತಂದಿದ್ದಾರೆ. ಇದು ತಗೊಬರೋಷ್ಟೆಲ್ಲ 3 ಗಂಟೆ ಆಗಿತ್ತು. ಹಂಗೆ ಇದನ್ನ ವ್ಲಾಗಲ್ಲಿ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಣ್ಣುಗಳೆಲ್ಲ ತಂದಿದ್ದಾರೆ ಅಂತ. ಸೊ ಈ ಥರ ಎಲ್ಲ ಹಣ್ಣುಗಳು ಇಟ್ಟು ಮಾಡ್ತೀರಿ. ಎಲ್ಲ ಗ್ರ್ಯಾಂಡಾಗೆ ಮಾಡ್ತೀರಿ. ಲಕ್ಷ್ಮೀನ ಕುಂಡ್ರಿಸಲ್ಲ, ಫೋಟೋ ಇಟ್ಟು ಮಾಡಿದ್ದೀರಿ. ಅದಕ್ಕೋಸ್ಕರನೇ ನಮಗೆ ಏನು ತೊಂದರೆ ಇಲ್ಲ, ನಮಗೆ ಆರೋಗ್ಯದಲ್ಲೂ ಏನು ಸಮಸ್ಯೆ ಇಲ್ಲ. ಸೊ ಹಂಗಾಗಿ ನಾನು ಲಕ್ಷ್ಮಿ ಕುಂಡ್ರಿಸಲ್ಲ. ಇನ್ನು ನನಗೆ ಎಲ್ಲಿ ಗಂಟ ನಾನು ಮಾಡ್ತೀನೋ ವರ್ಷನೂ ಫೋಟೋ ಇಟ್ಟೇ ಮಾಡ್ತೀನಿ. ಇನ್ನೊಂದೇನಂದರೆ ಹೊಸ ಫೋಟೋ ತಗೊಳ್ಳೋಣ ಅಂದ್ಕೊಂಡೆ. ಸರಿ ಬೇಡ, ಇರೋದೇ ಚಿಕ್ಕದು ನೋಡೋಣ, ಮುಂದೆ ಫ್ಯೂಚರಲ್ಲಿ ಯಾವಾಗಾದ್ರೂ ತಗೊಳ್ಳೋಣ, ಫೋಟೋ ತಗೊಂತೀರಿ, ದೊಡ್ಡದಾಗಿ ತಗೊಳ್ಳೋಣ ಅಂತ ಮೈಂಡ್ ಚೇಂಜ್ ಮಾಡಿಕೊಂಡು ಇರೋ ಫೋಟೋದಲ್ಲೇ ಲಕ್ಷ್ಮೀ ಪೂಜೆನ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಹೂವಂತೂ ಒಂದೊಂದು ಊರಲ್ಲಿ ಒಂದೊಂದು ರೇಟ್ ಇತ್ತಂತೆ. ಸೊ ನಾನು ದೇವ್ರಿಗೆ ಮಾತ್ರ ಆಗೋಷ್ಟು ಮಲ್ಲಿಗೆ ಹೂವು ತಗೊಬಂದಿದ್ದೆ. ಮತ್ತು ಈ ಥರ ಡೇರೆ ಹೂವು ಕೂಡ ಲಕ್ಷ್ಮಿಗೆ ತಾವರೆ ಹೂವು ಎಷ್ಟು ಇಷ್ಟನೋ ಅದೇ ಥರ ಡೇರೆ ಹೂವು ಕೂಡ ಇಷ್ಟನೇ. ಆನಂತರ ಇದಾಗಿತ್ತು ಎಲ್ಲ ಪೂಜೆ ಸಾಮಾನುಗಳೆಲ್ಲ. ನಾನು ಬಂದ್ಬಿಟ್ಟು ಗುರುವಾರನೇ ನಾನು ಎಲ್ಲ ರಂಗೋಲಿ ಹಾಕೋದ್ರಿಂದ ಹಿಡಿದು ಹೂವು ಕಟ್ಟೋದು, ಹೂವದೆಲ್ಲ ನಮ್ಮ ಅಮ್ಮನೇ ನೋಡ್ಕೊಳ್ಳೋದು. ಹೂವು ಮತ್ತು ಏನೇ ತಗೊಬಂದು ಕೊಡೋದು ಆದ್ರೂ ಇವಾಗ ದೇವಸ್ಥಾನದಲ್ಲಿ ಪೂಜಾರಿ ಬೇರೆ ಪೂಜೆ ಮಾಡೋದು ಹೆಂಗೆ ಆ ಥರ ನಾನು ಸ್ವಲ್ಪ ನನ್ನ ಕೈಲಾದಷ್ಟು ಮಾಡ್ಕೊತೀನಿ. ಅದ್ರ ಜೊತೆಗೆ ನಮ್ಮ ಅಮ್ಮನೂ ಹೆಲ್ಪ್ ಮಾಡ್ತಾರೆ. ಹಾಗೆ ಮನೆ ಕೆಲ್ಸಕ್ಕಂತ ಬಂದಿದ್ರಲ್ಲ, ಅವರು ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಹೊಸ ಬೆಡ್ ಕವರೆಲ್ಲ ಚೇಂಜ್ ಮಾಡ್ತಾಯಿದ್ರು. ಆನಂತರ ದೇವರಿಗೆ ಅಂದ್ಬಿಟ್ಟು ನಾನು ದೇವ್ರಿಗೆ ಅಂತಲ್ಲ, ನನಗೆ ಅಂತ ಫಸ್ಟ್ ಟೈಮ್ ನಾನು ಸ್ವಲ್ಪ ಕಾಸ್ಟ್ಲಿ ಸೀರೆನೇ ತಗೊಂಡಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿ ಇದು. ಎಷ್ಟಿರ್ಬೋದಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಇದು ಬಂದ್ಬಿಟ್ಟು ರ್ಯಾಪಿಡ್ ರಶ್ಮಿ ಮೇಡಮ್ ಅವರು ಸೀರೆ ಶಾಪ್ ಓಪನ್ ಮಾಡಿದ್ರಲ್ಲ, ಇನ್ವೈಟ್ ಮಾಡಿದ್ರಲ್ಲ, ಆವಾಗ ಫಸ್ಟ್ ಡೇ ಶಾಪಿಗೆ ಹೋದಾಗ ನಾನು ನನಗೆ ಅಂತ ನಾನು ಪರ್ಚೇಸ್ ಮಾಡಿದ್ದು. ಫಸ್ಟ್ ಟೈಮ್ ನಾನು ನನಗೆ ಅಂತ ಸೀರೆ ಪರ್ಚೇಸ್ ಮಾಡಿದ್ದು. ನನಗೆ ಲೈಫಲ್ಲಿ ಉಟ್ರೆ ಮೈಸೂರು ಸಿಲ್ಕ್ ಸ್ಯಾರಿನೇ ಉಡಬೇಕು, ಇನ್ಯಾವುದೂ ಉಡಬಾರ್ದು ಅಂತ ಫಿಕ್ಸ್ ನಾನು. ಆ ಥರದಲ್ಲಿ ನಾನು ಅದು ತುಂಬಾ ಇಷ್ಟ ಆಯಿತು. ಮ್ಯಾಂಗೋ ಕಲರಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿದ್ದೀನಿ. ಆನಂತರ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನ ಈ ಥರ ಟೇಬಲ್ ಇಟ್ಟು ಎಲ್ಲ ರೆಡಿ ಮಾಡ್ಕೊತೀನಿ. ದೇವರಿಗೆ
ಸೀರೆ ಮೇಲೆ ಇಡೋದಕ್ಕೆ ಗೌರಿ ಸೆಟ್ಟು, ಮತ್ತೆ ಬಟ್ಲಡ್ಕೆ, ಬಳೆ, ಲಕ್ಷ್ಮೀ ದೇವ್ರಿಗೆ ಇಷ್ಟವಾಗಿರುವಂಥ ವಸ್ತು ಅದೆಲ್ಲ ಒಂದ್ ಕಡೆ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ತರ ಎತ್ತಿಟ್ಟಾಗ ನಮ್ಗೆ ಬೆಳಗ್ಗೆ ಕನ್ಫ್ಯೂಸ್ ಆಗೋದಿಲ್ಲ. ಒಂದೊಂದಕ್ಕೂ ಎದ್ದು ಓಡಾಡೋ ತರ ಇರಲ್ಲ. ಎಲ್ಲ ಕೈಗೆ ಸಿಗೋ ತರ ಪಕ್ಕದಲ್ಲಿ ಎತ್ತಿಟ್ಕೊಂಡ್ರೆ ಈಸಿ ಆಗುತ್ತೆ. ದೀಪ ಆಗ್ಲಿ, ಬೆಂಕಿ ಪಟ್ನ ಸಹನು ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ. ಈ ತರ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನೆಲ್ಲ ನಾನು ಅರಿಶಿನ ಕುಂಕುಮ ಇಟ್ಟು ಯಾವ ರೀತಿ ಪೂಜೆ ಮಾಡಬೇಕು, ಎಲ್ಲೆಲ್ಲಿ ಏನೇನು ಇಡಬೇಕಂತ ಫಸ್ಟ್ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಈ ಥರ ಜೋಡಿಸೋದ್ರಿಂದನೂ ನನಗೆ ಹೆಲ್ಪ್ ಆಗುತ್ತೆ. ಇದಾಗಿತ್ತು. ಗುರುವಾರದ ನೈಟ್ ಬಂದ್ಬಿಟ್ಟು ಒಂದು 9 ಗಂಟೆಗೆ ಫುಲ್ಲು ಭಾರಿ ಮಳೆ, ನೀವು ನೋಡ್ದಂಗೆ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀನಿ, ಸಖತ್ ಮಳೆ ಇತ್ತು. ಮಳೆ ಬರುತ್ತೆ ಇಲ್ವ ಅಂತ ವೆದರ್ ಚೆಕ್ ಮಾಡಿಕೊಂಡು ರಾತ್ರಿ 9 ಗಂಟೆ ಮೇಲೆ ರಂಗೋಲಿ ಹಾಕಿದೆ. ನನಗೆ ರಂಗೋಲಿ ಹಾಕೋದಂದ್ರೆ ತುಂಬಾನೇ ಇಷ್ಟ. ಆದ್ರೆ ಏನ್ ಮಾಡೋದು, ನಾನು ಹೈಟ್ ಇರೋದು ಮತ್ತೆ ದಪ್ಪ ಇರೋದ್ರಿಂದ ತುಂಬಾನೇ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ಆದ್ರೂನು ರಂಗೋಲಿ ಹಾಕ್ತೀನಿ. ಒಂದ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಈ ತರ ರಂಗೋಲಿ ಹಾಕ್ತಾ ಇದ್ರೆ. ಸುಮಾರು ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೆ, ನೋಡ್ತಾ ಇರ್ಬೋದು. ಇದೆಲ್ಲ ಹಾಕಿ ಮುಗಿಯೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಸೊ ನೀವು ನೋಡ್ದಂಗೆ ಹೊಸ್ತ್ಲೆಲ್ಲ ನಾನು ಕ್ಲೀನಾಗಿ ಅಲಂಕಾರ ಮಾಡ್ಕೊಂತೀನಿ. ಮತ್ತೆ ಬೆಳಗಿನ ಜಾವ 3 ಗಂಟೆಗೆದ್ದೆ. ನನಗೆ ಏನಾದ್ರು ಹಬ್ಬ ಆಗ್ಲಿ, ಏನಾದ್ರು ಫಂಕ್ಷನ್ ಆಗ್ಲಿ ನಿದ್ದೆನೆ ಬರಲ್ಲ ಅವತ್ತು ರಾತ್ರಿ. ಎದ್ದು ಅವರ್‌ವರೆಗೂ ಟೈಮ್ ನೋಡ್ತಾ ಇರ್ತೀನಿ. ಸರಿ 1 ಗಂಟೆಗೆ ಎದ್ದಿದ್ದೆ. ಬೇಡ ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಗೋಣ ಅನ್ನೋಷ್ಟರಲ್ಲಿ 3 ಗಂಟೆ ಆಗೋಯ್ತು. 3 ಗಂಟೆಗೆ ಎದ್ದು ಮತ್ತೆ ಹೊಸ್ತ್ಲ ಹತ್ರ ಎಲ್ಲ ರಂಗೋಲಿ ಹಾಕಿದೆ. ಸ್ಟೆನ್ಸಿಲ್ ಇದೆಯಲ್ಲ ಅದನ್ನೆಲ್ಲ ಇಟ್ಕೊಂಡು ನಾನು ಈ ತರ ಡಿಸೈನ್ ಆಗಿ ರಂಗೋಲಿ ಹಾಕ್ಕೊಂತೀನಿ. ಟೈಮ್ ಕೂಡ ಸೇವ್ ಆಗುತ್ತೆ. ದೊಡ್ಡ ರಂಗೋಲಿ ಹಾಕಕ್ಕೆ ಟೈಮ್ ಬೇಕಾಗುತ್ತೆ. ಸ್ಟೆನ್ಸಿಲ್ ಇಟ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ. ರಂಗೋಲಿ ಹಾಕಿ ಮತ್ತೆ ಸ್ನಾನ ಮಾಡ್ಕೊಬಂದು ದೇವರಿಗೆ ಪ್ರಸಾದಕ್ಕೆ ಅಂದ್ಬಿಟ್ಟು ಈ ತರ ಪ್ರಸಾದ ಮಾಡಿದೆ. ಇದು ಸತ್ಯನಾರಾಯಣ ಸ್ವಾಮಿಗೆಲ್ಲ ಮಾಡ್ತಾರಲ್ಲ ಆ ತರ ಪ್ರಸಾದ ಮಾಡ್ಕೊಂಡು, ಇದು ಆರಮ್ಯದಲ್ಲಿ ಡ್ರೆಸ್‌ಗಳು ತಂದಿದ್ನಲ್ಲ ಅದರಲ್ಲೇ ಒಂದು ಸಂಜೆಗೊಂದು ಬೆಳಗ್ಗೆಗೊಂದು ಅಂತ ಒಂದು ಡ್ರೆಸ್ ಹಾಕೊಂಡಿದ್ದೀನಿ. ಡ್ರೆಸ್ ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗೆ ಎಲ್ಲಾದ್ರೂ ರೆಡಿ ಆಗ್ಬೇಕು, ಇಲ್ಲ ಏನೇ ಇದು ಆದ್ರೂನು ಮುಖದಲ್ಲಿ ಸ್ವೆಟ್ ಆಗ್ತಾನೆ ಇರುತ್ತೆ. ಹೆಲ್ತ್ ಇಶ್ಯೂಸ್ ನನಗೆ ಇದೆ. ತುಂಬಾನೇ ಸ್ವೆಟ್ ಆಗ್ತಾನೆ ಇರ್ತೀನಿ. ಸ್ನಾನ ಮಾಡ್ದಂಗೆ ಇರೋದಿಲ್ಲ. ಆ ತರ ಇರುತ್ತೆ ನನ್ನ ಫೇಸ್ ಕಟ್ಟು. ಆನಂತರ ನೋಡ್ತಾ ಇರ್ಬೋದು ಬೆಳಗ್ಗೆ ಬಂದ್ಬಿಟ್ಟು ಸೆ 6:30ಗೆ ಬೆಳಗ್ಗೆ ನಾನು 3 ಗಂಟೆಗೆ ಎದ್ದೆನು. 6:30ಗೆಲ್ಲ ಪೂಜೆ ಮುಗಿಸಿದ್ದೀನಿ. ಅಂದ್ರೆ ಹಬ್ಬನೇ ಮುಗಿಸ್ಬಿಟ್ಟೆ ನಾನು 6:30ಗೆ. ಆನಂತರ ಹಬ್ಬ ಎಲ್ಲ ಮುಗ್ದ್ಮೇಲೆ ಮತ್ತೆ ನಾನು ಬೆಳಕಲ್ಲಿ ಯಾವ ತರ ರಂಗೋಲಿ ಹಾಕಿದ್ದೀನಿ ಅಂತೆಲ್ಲ ತೋರಿಸ್ತಾ ಇದೀನಿ, ನೋಡ್ತಾ ಇರ್ಬೋದು. ಮತ್ತೆ ನಾನು ಏನ್ ಮಾಡಿದೆ ಅಂದ್ರೆ ಫಸ್ಟ್ ಎಲ್ಲ ಎಲ್ಲಾ ಹಬ್ಬನೂ ಯಾವ ರೀತಿ ಮಾಡ್ತೀನಂದ್ರೆ, ಬೆಳಗಿನ ಜಾವ 6 ಗಂಟೆಗೆ ಹಬ್ಬ ಮುಗಿಸ್ಬಿಟ್ಟು 10 ಗಂಟೆಗೆಲ್ಲ ಅಡುಗೆ ಮಾಡಿ ಮುಗಿಸ್ಬಿಟ್ಟು ಅವತ್ತಿನ ದಿವಸ ಫುಲ್ಲು ರೆಸ್ಟ್ ತಗೊಂತೀನಿ. ಆ ತರ ಇರ್ತೀನಿ. ಅದೇ ವರಲಕ್ಷ್ಮಿ ಹಬ್ಬನ ಹೋದ ವರ್ಷದಿಂದ ಯಾವ ರೀತಿ ಮಾಡ್ತೀನಂದ್ರೆ, ಹಬ್ಬದ ಅಡುಗೆ ಮಾಡೋದಿಲ್ಲ. ಡೈರೆಕ್ಟ್ ಆಗಿ ಸಂಜೆನೆ ಇನ್ನೊಂದ್ ಸರಿ ಪೂಜೆ ಮಾಡ್ಬೇಕಾಗುತ್ತಲ್ಲ ಗೋಧೂಳಿ ಟೈಮಲ್ಲಿ, ಅವಾಗ ಬಂದ್ಬಿಟ್ಟು ಒಂದ್ 5 ತರ ಪ್ರಸಾದ ಮಾಡಿ ಅರ್ಶಿನ ಕುಂಕುಮ ಕೊಡೋರ್ಗುನು ಕೊಡಕ್ಕಾಗುತ್ತೆ ಅಂತ ಈ ತರ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಇನ್ಮೇಲೆ ಇದೇ ತರ ಮಾಡೋದು ಅಂತ. ಆನಂತರ ಪ್ರಸಾದಕ್ಕೆ ಬಂದ್ಬಿಟ್ಟು ಪುಳಿಯೋಗರೆ, ಪೊಂಗಲ್ಲು, ಕಡ್ಲೆ ಉಸ್ಲಿ, ಹೆಸರುಬೇಳೆ, ಉದ್ದಿನ ವಡೆ ಈ ತರ ಎಲ್ಲ ಮಾಡಿದ್ದೆ. ಪೊಂಗಲ್‌ಗೆ ಬಂದ್ಬಿಟ್ಟು ಬೆಲ್ಲದ ಪೌಡರ್ ಸಿಗುತ್ತಲ್ವಾ, ಡಾರ್ಕ್‌ದು ನಾಟಿ ಬೆಲ್ಲ, ಅದನ್ನೇ ಯೂಸ್ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗ್ ಬಂದಿತ್ತು. ನೀವು ನೋಡ್ದಂಗೆ ನಮ್ಮ ಪ್ರಸಾದ ಎಲ್ಲ ಸ್ವಲ್ಪ ಮಾಡಕ್ ಹೋದ್ರೆ ಜಾಸ್ತಿನೇ ಆಗುತ್ತೆ. ಇದನ್ನ ಕೊಡೋದಕ್ಕೆ ಲಾಸ್ಟ್ ಟೈಮ್ ನಾನು ಅಡಿಕೆ ಎಲೆ ಯೂಸ್ ಮಾಡಿದ್ದೆ. ಈ ಸರಿ ಏನ್ ಮಾಡಿದ್ದೆ ಅಂದ್ರೆ, ಯಾವ್ದೋ ಒಂದು ವ್ಲಾಗ್ ನೋಡ್ದಾಗ ಅವರು ಈ ತರ ಝೊಮ್ಯಾಟೋದ ಆರ್ಡರ್ ಮಾಡ್ದಾಗ ಬರುತ್ತಲ್ಲ ಬಾಕ್ಸು, ಆ ತರ ಬಾಕ್ಸಲ್ಲಿ ಕೊಟ್ಟಿದ್ರು. ಕೆಲವ್ರಿಗೆ ತಿನ್ನೋದಕ್ಕೂ ಮುಜುಗರ ಇರುತ್ತೆ. ಅದಕ್ಕೋಸ್ಕರ ಈ ತರ ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ಎತ್ಕೊಂಡೋಗಿ ಆರಾಮಾಗಿ ಅವ್ರ ಮನೇಲಿ ಸಮಾಧಾನವಾಗಿ ತಿನ್ಕೊಂತಾರೆ ಅನ್ಬಿಟ್ಟು ನಾನು ಒಂದು 24 ಪೀಸದು 25 ಪೀಸದು ಒಂದು ಬಾಕ್ಸ್ ತರಿಸ್ಕೊಂಡಿದ್ದೆ. ಯಾರಿಗಾದ್ರು ಹೆಲ್ಪ್ ಆಗ್ಬೋದು ಅಂತಾನೆ ನಾನು ಈ ತರ ವಿಡಿಯೋದಲ್ಲಿ ತೋರಿಸ್ಕೊಂತಾ ಇದೀನಿ. ಆನಂತರ ಡಿಮಾರ್ಟಿಂದ ತಂದಿರೋಂಥ ಸೋಫಾ ಕವರು ಹಾಕಿದ್ದೀನಿ. ಸಂಜೆ ದೀಪ ಹಚ್ಚಕ್ ಮುಂಚೆ ಮನೆಯೆಲ್ಲ ಗುಡಿಸಿ ಇನ್ನೊಂದ್ಸರಿ ಈ ತರ ಎಲ್ಲ ಸೋಫಾ ಎಲ್ಲ ಸೆಟ್ ಮಾಡ್ಕೊಂಡು ಇರೋಂಥ ಮ್ಯಾಟ್‌ಗಳಾಗಿರ್ಬೋದು, ಹೊಸ ಮ್ಯಾಟ್, ಚಾಪೆ ಎಲ್ಲ ಹಾಕಿ ಬಂದಿರೋರು ಕುತ್ಕೊಳಕ್ಕೆ ಆಗುತ್ತೆ ಅನ್ಬಿಟ್ಟು, ಆನಂತರ ಸಂಜೆಗೆ ಈ ತರ ರೆಡಿ ಆಗಿದ್ದೆ. ನಾನು ಜಸ್ಟ್ ಮುಖ ತೊಳಿತಾ ಇದ್ದೇನು ಸೆಕೆ ಬರ್ತಾನೆ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಸಂಜೆ ಬಂದ್ಬಿಟ್ಟು 6:15ಗೆ ಒಳ್ಳೆ ಟೈಮ್ ಇತ್ತು. 6:15 ಇಂದ 7:15ಗೆ ನಾನು 6:15ಗೆ ಬೇಗನೆನೆ ಆರತಿ ಮಾಡಿ, ಸಾಂಬ್ರಾಣಿ, ಧೂಪ ಎಲ್ಲ ಹಾಕಿ ಪೂಜೆ ಮಾಡ್ಬಿಟ್ಟು ನಮ್ಮ ತಮ್ಮನ ಕೈಯಲ್ಲಿ ವಿಡಿಯೋ ಮಾಡಿಸ್ಕೊಂಡು, ಆನಂತರ ಅರಿಶಿನ ಕುಂಕುಮ ಕರಿಯಕ್ಕಂತ ಎಲ್ಲರ ಮನೆಗೆ ಹೋದೆ. ಹೋದಾಗ ಫಸ್ಟ್‌ನೇ ಮನೆಗೆ ಈ ತರ ಲಕ್ಷ್ಮಿ ಕುಂಡ್ರಿಸಿದ್ರು. ಸೊ ಎಲ್ಲರ ಮನೆಗೂ ಹೋಗಿ ಅರಿಶಿನ ಕುಂಕುಮ ತಗೊಂಡ್ ಬಂದೆ. ರಾತ್ರಿ ನಾ ಎಲ್ರೂ ತುಂಬಾ ಜನ ಕರೆದಿದ್ರು, ಖುಷಿ ಆಯ್ತು. ಎಲ್ರ ಮನೆಗೂ ಹೋಗಿ ಅರಿಶಿನ ಕುಂಕುಮನು ತಗೊಂಬಂದೆ. ಆನಂತರ ನಮ್ಮನೇಲಿ ನಾನೇನ್ ಅನ್ಕೊಂಡಿದ್ದೆ, ಹೋದ ವರ್ಷ 9 ಜನಕ್ಕೆ ಕೊಡೋಣ ಅನ್ಕೊಂಡೆ. ಒಂದ್ 13 ಜನ ಬಂದ್ಬಿಟ್ಟಿದ್ರು. ಈ ವರ್ಷ ಸುಮ್ನೆ ಇರ್ಲಿ ಅಂತ ನೋಡೋಣ ಅಂತ 21 ಕೊಡೋಣ ಅಂತ ತಗೊಬಂದಿದ್ದೆ. ಆದ್ರೆ ದೇವ್ರಿಗೆ ಎಷ್ಟು ಖುಷಿ ಆಯ್ತೇನೋ ಗೊತ್ತಿಲ್ಲ, 21 ಜನನು ಬಂದ್ರು. ನಾನು ಅಷ್ಟು ಜನ ಬರಲ್ಲ ಅನ್ಕೊಂಡಿದ್ದೆ. 21 ಜನ ಬಂದ್ರು ಈ ಸರಿ. ಪ್ರಸಾದ ಎಲ್ಲಾನು ಎಲ್ಲರಿಗೂ ಕೊಟ್ಟೆ, ತಾಂಬೂಲನು ಎಲ್ರಿಗೂ ಕೊಟ್ಟೆ. ಎಲ್ರು ಖುಷಿಯಾಗಿ ಬಂದು ಹೋದ್ರು. ಇದೇ ತರ ದೇವ್ರು ನನಗಲ್ಲ ನಿಮ್ಮೆಲ್ರಿಗೂ ಇದೇ ತರ ಖುಷಿಯಾಗಿ ಎಲ್ಲಾ ಹಬ್ಬಗಳು ಮಾಡ್ಲಿ, ಅಷ್ಟ ಐಶ್ವರ್ಯನು ಕೊಡ್ಲಿ, ಆರೋಗ್ಯ ಕೊಡ್ಲಿ ಅಂತ ಕೇಳ್ತೀನಿ. ಯಾಕಂದ್ರೆ ಲಕ್ಷ್ಮಿ ಅನ್ನೋದು ಎಲ್ರಿಗೂ ಒಲಿಬೇಕು.
ಸೊ ಅದಕ್ಕೋಸ್ಕರ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಸಿಂಪಲ್ಲಾಗಿ ಮಾಡಿ, ಆಡಂಬರವಾಗಿ ಮಾಡ್ಬೇಕಂತ ಹೇಳಿಲ್ಲ. ನಾನು ಹೇಳಿಲ್ಲ ಫಸ್ಟು ನಾನು ಗ್ರ್ಯಾಂಡಾಗಿ ಮಾಡೋಕ್ಕೋಗಿ ನನಗೆ ಸೆಟ್ ಆಗಿಲ್ಲ. ಅದಕ್ಕೆ ಈ ಸರಿ ಫೋಟೋ ಇಟ್ಟು ಸಿಂಪಲ್ಲಾಗಿ ಮಾಡಿದ್ಮೇಲೆ ನನಗೆ ಒಳ್ಳೆಯದಾಗಿ, ಅದಕ್ಕೆ ವರ್ಷ ವರ್ಷ ನಿನ್ನ ಮೇಲೆ ಫೋಟೋ ಇಟ್ಟೇ ಹಬ್ಬ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಹತ್ರ ಎಲ್ಲ ಥರ ಕೇಳ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತಲೂ ಕೇಳ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ರೀತಿ ಇನ್ನೂ ಚೆನ್ನಾಗಿ ನನ್ನ ಕೈಯಲ್ಲಿ ಹಬ್ಬ ಮಾಡಿಸ್ಕೊಳ್ಳಿ ಅಂತಲೂ ದೇವ್ರ ಹತ್ರ ಕೇಳ್ಕೊತೀನಿ. ಮತ್ತು ನೋಡೋಂಥ ಪ್ರತಿಯೊಬ್ಬರಿಗೂ ಅಷ್ಟೇ, ವಿಡಿಯೋ ನೋಡ್ತಿರಲ್ಲ ಪ್ರತಿ ಇಡೀ ಎಲ್ಲರಿಗೂ ಆರೋಗ್ಯ, ಆಯುಷ್ಯ, ಶಕ್ತಿ, ಧೈರ್ಯ ಕೊಟ್ಟು ನೀವೇನು ಅನ್ಕೋಬೇಕೋ ಅದನ್ನೆಲ್ಲ ಈಡೇರಿಸಲಿ ಅಂತಲೂ ದೇವ್ರ ಹತ್ರ ಕೇಳ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೊತೀನಿ. ಸೊ ಖಂಡಿತ ಇದೇ ಥರ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ರೇಖಾ ಟ್ಯಾಲೆಂಟ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವ ರೀತಿ ಇತ್ತು ನನ್ನ ಹಬ್ಬ, ನಿಮ್ಮ ಮನೇಲಿ ಯಾವ ರೀತಿ ಹಬ್ಬ ಆಚರಣೆ ಮಾಡಿದ್ರು ಅಂತಲೂ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಜಾಸ್ತಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.